ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಎಲ್ಲ ಗುತ್ತಿಗೆ ಸರ್ಕಾರಿ ನೌಕರರು ಹಾಗೂ ಹೊರಗುತ್ತಿಗೆ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ತ ಗುತ್ತಿಗೆ ನೌಕರರಿಗೆ ಬಹುದಿನಗಳ ಹೋರಾಟಕ್ಕೆ ಬೆಲೆ ಸಿಕ್ಕಿದೆಯಾ? ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂತಹ, ಸೇವಾ ಕಾಯಮಾತಿ ಮಾಡುವಂತಹ, ಅವರಿಗೆ ಸಂಬಳ, ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳು, PF, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ಗಳಲ್ಲಿ ಯಾವ್ಯಾವ ತೀರ್ಪುಗಳಾಗಿದೆ ಆ ತೀರ್ಪುಗಳ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಸರಿಸಮನಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಗುತ್ತಿಗೆ ಸರ್ಕಾರಿ ನೌಕರರು ಹಾಗೂ ಹೊರಗುತ್ತಿಗೆ ಸರ್ಕಾರಿ ನೌಕರರು ಖಂಡಿತವಾಗಿಯೂ ಅವರು ಸರ್ಕಾರಿ ನೌಕರರಾಗಲೇಬೇಕು. ಅವರ ಸೇವೆಯನ್ನು ಕಾಯಂಗೊಳಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತೀರ್ಪುಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಔಟ್ಸೋರ್ಸಸ್ ನೌಕರರ ಸೇವೆಯನ್ನು ಕಾಯಂಗೊಳಿಸುವ ಕುರಿತು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ಗಳು ನೀಡಿರುವಂಥ ತೀರ್ಪುಗಳು ಭಾರತದ ಸೇವಾ ಕ್ಷೇತ್ರಕ್ಕೆ ಅತ್ಯಂತ ಪ್ರಮುಖವಾದ ಲ್ಯಾಂಡ್ಮಾರ್ಕ್ ಅಂತಲೇ ಹೇಳ್ಬೋದು. ಈ ಜಡ್ಜ್ಮೆಂಟ್ಗಳ ಪ್ರಮುಖ ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ, ಸುಪ್ರೀಂ ಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿನಲ್ಲಿ ಮೊದಲನೇದಾಗಿ ಉಮಾದೇವಿ ಪ್ರಕರಣ, ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಉಮಾದೇವಿ 2006ರಲ್ಲಿ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಇದು ತಾತ್ಕಾಲಿಕ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸೋದು, ಪರ್ಮನೆಂಟ್ ಮಾಡಿ ಅವರನ್ನು ಸರ್ಕಾರಿ ನೌಕರರಾಗಿ ನೇಮಕ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಅತ್ಯಂತ ಪ್ರಮುಖವಾದ ತೀರ್ಪು ಅಂತಲೇ ಹೇಳ್ಬೋದು. ಇದು ಲ್ಯಾಂಡ್ಮಾರ್ಕ್ ತೀರ್ಪು ಅಂತ ಆಗಲೇ ಹೇಳಿದ್ನಲ್ಲ, ಅದೇ ರೀತಿ. ಹಿಂಬಾಗಿಲ ಪ್ರವೇಶಕ್ಕೆ ನಿಷೇಧ, ನೋ ಬ್ಯಾಕ್ ಡೋರ್ ಎಂಟ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಸಮಾನತೆಯ ಹಕ್ಕು, ವಿಧಿ 16 ಸಮಾನ ಉದ್ಯೋಗದ ಅವಕಾಶಗಳ ಪ್ರಕಾರ ನಿಯಮಾನುಸಾರ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ ಹಾಗೂ ನೇಮಕಾತಿ ಪ್ರಕ್ರಿಯೆ ಇಲ್ಲದೆ ನೇಮಕಗೊಂಡಂತಹ ತಾತ್ಕಾಲಿಕ ಹಾಗೂ ದಿನಗೂಲಿ ನೌಕರರನ್ನು, ಗುತ್ತಿಗೆ ಆಧಾರದ ನೌಕರರನ್ನು ನೇರವಾಗಿ ಕಾಯಂಗೊಳಿಸುವಂತಿಲ್ಲ. ಅವರನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅದರಲ್ಲಿ ರಿಸರ್ವೇಷನನ್ನು ಕೊಟ್ಟು ಬೇಕಾದರೂ ಮಾಡ್ಬೋದು ಅಂತ ಹೇಳಿದೆ. ಕ್ರಮಬದ್ಧವಲ್ಲದ ಇನ್ರೆಗ್ಯುಲರ್ ಹಾಗೂ ಅಕ್ರಮ ಇಲ್ಲಿಗಲ್ ನೇಮಕಾತಿ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ನೇಮಕಾತಿ ಎಂದಿಗೂ ಕಾಯಂಗೊಳಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಕೂಡ ತಿಳಿಸಿದೆ. ಅದರ ಜೊತೆಯಲ್ಲಿ ಕಾನೂನುಬದ್ಧವಲ್ಲದ ನೇಮಕಾತಿ, ಮಂಜೂರಾದ ಹುದ್ದೆಗಳಿದ್ದರೂ ಕೂಡ ಸಣ್ಣ ಪುಟ್ಟ ಪ್ರಕ್ರಿಯೆಗಳ ಲೋಪದೊಂದಿಗೆ ನೇಮಕಗೊಂಡು ಸುಮಾರು 10 ವರ್ಷಗಳಿಗಿಂತ ಹೆಚ್ಚು ಕಾಲ ನಿರಂತರ ಸರ್ವಿಸನ್ನು ಮಾಡಿರುವಂತಹ ನೌಕರರನ್ನು ಸರ್ಕಾರವು ಒಂದು ಬಾರಿ ವಿನಾಯಿತಿ, ಒನ್ ಟೈಮ್ ಮರ್ಸಿ ಕಾಯಂಗೊಳಿಸಲು ಪರಿಶೀಲಿಸಬಹುದು ಅಂತ ಹೇಳ್ಬಿಟ್ಟು ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಬಗ್ಗೆ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ದಯವಿಟ್ಟು ಪರಿಶೀಲಿಸ್ಬೋದು. ಹೊರಗುತ್ತಿಗೆ ನೌಕರರಿಗೆ ಸಂಬಂಧಿಸಿದಂತಹ ತೀರ್ಪುಗಳು, ನೇರ ಉದ್ಯೋಗದ ಅಭಾವದಿಂದಾಗಿ ಹೊರಗುತ್ತಿಗೆ ನೌಕರರು ಖಾಸಗಿ ಏಜೆನ್ಸಿ ಹಾಗೂ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡ್ತಿರೋದ್ರಿಂದ ಅವರಿಗೂ ಹಾಗೂ ಸರ್ಕಾರಕ್ಕೂ, ಉದ್ಯೋಗದಾತರಿಗೂ ಹಾಗೂ ನೌಕರರ ಮಧ್ಯೆ ಡೈರೆಕ್ಟ್ ಎಂಪ್ಲಾಯರ್ ರಿಲೇಷನ್ಶಿಪ್ ಇರೋದಿಲ್ಲ. ಆದ್ದರಿಂದ ಹೊರಗುತ್ತಿಗೆ ನೌಕರರು ಸರ್ಕಾರಿ ಹುದ್ದೆಗಳಿಗೆ
ಕಾಯಂಗೊಳಿಸುವಂತೆ ಅಥವಾ ಸರ್ಕಾರದಿಂದ ನೇರವಾಗಿ ಕೋರುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪನ್ನು ನೀಡಿದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ತೀರ್ಪುಗಳನ್ನು ನೋಡೋದಾದರೆ, ಹೊರಗುತ್ತಿಗೆ ನೌಕರರ ಕಾಯಂಗೊಳಿಸಲು ಬರೋದಿಲ್ಲ. ಉಮೇಶ್ TN ಹಾಗೂ ಮತ್ತಿತರರ ವಿರುದ್ಧ ಕರ್ನಾಟಕ ಸರ್ಕಾರ 2024 ಕರ್ನಾಟಕ ಉಚ್ಚ ನ್ಯಾಯಾಲಯವು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಂತಹ ಸಿಬ್ಬಂದಿಗಳ ಅರ್ಜಿಯನ್ನು ವಜಾಗೊಳಿಸುತ್ತಾ ಹೊರಗುತ್ತಿಗೆ ಒಪ್ಪಂದಗಳು ಕಾಯಂ ಹುದ್ದೆಗಳಿಗೆ ಸೃಷ್ಟಿ ಆಗೋದಿಲ್ಲ, ಏಜೆನ್ಸಿಗಳ ಮೂಲಕ ನೇಮಕಗೊಂಡ ಹೊರಗುತ್ತಿಗೆ ನೌಕರರ ಸೇವಾ ಸಕ್ರಮ ಕಾಯಂಗೊಳಿಸುವುದನ್ನು ಹಕ್ಕು ಅಂತ ಪರಿಗಣಿಸುವಂತಿಲ್ಲ ಅಂತ ಕೂಡ ಈ ತೀರ್ಪಿನಲ್ಲಿ ತಿಳಿಸಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಈಕ್ವಲ್ ವರ್ಕ್ ಅಂತ ಹೇಳಿ ಕೂಡ ತಿಳಿಸಿದೆ. ಕಾಯಂ ಮಾಡುವುದು ಸಾಧ್ಯವಾಗದಿದ್ದರೂ ಕೂಡ ಸರ್ಕಾರಿ ನೌಕರರಷ್ಟೇ ಕೆಲಸ ಹಾಗೂ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಗುತ್ತಿಗೆ ಅಥವಾ ತಾತ್ಕಾಲಿಕ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ಮೂಲ ವೇತನವನ್ನು ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪನ್ನು ನೀಡಿದೆ. ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಜಗ್ವಿತ್ ಸಿಂಗ್ ಪ್ರಕರಣದಲ್ಲಿ ಹಾಗೂ ಕರ್ನಾಟಕದ ಹೈಕೋರ್ಟ್ನ ಹಲವಾರು ಪ್ರಕರಣಗಳಲ್ಲಿ ಕೂಡ ಇದೇ ಥರದ ತೀರ್ಪು ಬಂದಿದೆ. ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಲು ಬರೋದಿಲ್ಲ, ಏಕೆಂದರೆ ಅವರು ಸರ್ಕಾರಕ್ಕೆ ನೇರವಾಗಿ ಯಾವುದೇ ಲಿಂಕನ್ನು ಹೊಂದಿರುವುದಿಲ್ಲ ಅಂತ ಹೇಳಿದೆ. ನೇರ ಗುತ್ತಿಗೆ ನೌಕರರು 10 ವರ್ಷಕ್ಕಿಂತ ಹೆಚ್ಚು ಕಾಲ ಮಂಜೂರಾದ ಹುದ್ದೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದರೆ ಉಮಾದೇವಿ ಪ್ರಕರಣದ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರಕ್ಕೆ ಪರಿಶೀಲನೆಗೆ ಅವಕಾಶ ಇದೆ. 10 years ಸರ್ವಿಸ್ ಮಾಡಿದವರು ಖಂಡಿತವಾಗಿಯೂ ಅವರು ಸರ್ಕಾರಿ ನೌಕರರಾಗ್ಬೋದು ಅಂತ ಹೇಳಿ ಕೂಡ ತಿಳಿಸಿದೆ. ಸಮಾನ ಕೆಲಸ ನಿರ್ವಹಿಸಿದರೆ ಮೂಲ ವೇತನ, ESI PFನಂಥ ಸಾಮಾಜಿಕ ಭದ್ರತೆಯ ಹಕ್ಕುಗಳಿಗೆ ಅರ್ಹರಾಗಿರ್ತಾರೆ. ಈ ತೀರ್ಪುಗಳ ಕಾರಣದಿಂದ ಸರ್ಕಾರಗಳು ಹೊರಗುತ್ತಿಗೆ ನೌಕರರನ್ನು ನೇರವಾಗಿ ಕಾಯಂಗೊಳಿಸುವ ಬದಲು ಏಜೆನ್ಸಿಗಳನ್ನೇ ರದ್ದುಪಡಿಸಿ ಸರ್ಕಾರಿ ಸೊಸೈಟಿಗಳ ಮೂಲಕ ಸೇವಾ ಭದ್ರತೆ ನೀಡುವ ಹೊಸ ಮಾರ್ಗದರ್ಶನವನ್ನು ಕೊಟ್ಟು ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಇದೆ. ಅದರ ಜೊತೆಯಲ್ಲಿ ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಸರ್ಕಾರಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ನೋಡ್ತಾ ಹೋಗೋದಾದರೆ, ಉದ್ಯೋಗ ಭದ್ರತೆ ಹಾಗೂ ಸೇವಾ ಸಕ್ರಮ 10-20 ವರ್ಷ ಸೇವೆ ಸಲ್ಲಿಸಿದವರನ್ನು ಗುತ್ತಿಗೆ ನೌಕರರನ್ನು ಸಕ್ರಮಗೊಳಿಸಿ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಸಮಾನ ಕೆಲಸಕ್ಕೆ ಸಮಾನ ಉದ್ಯೋಗ, ಸಮಾನ ಸಂಬಳವನ್ನು ಕೊಡಬೇಕು. ಮಧ್ಯವರ್ತಿಗಳ ಏಜೆನ್ಸಿಗಳ ಹಾವಳಿಯನ್ನು ರದ್ದುಪಡಿಸಿ ಖಾಸಗಿ ಏಜೆನ್ಸಿಗಳನ್ನು ತಪ್ಪಿಸಿ ಸರ್ಕಾರವೇ ನೇರವಾಗಿ ಕಮಿಷನ್ ಟು ರಿಕ್ರೂಟ್ಮೆಂಟನ್ನು ಮಾಡ್ಕೊಬೇಕು. ಸಮಯಕ್ಕೆ ಸರಿಯಾಗಿ ಸಂಬಳವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ತಿಂಗಳು 5ರಿಂದ 10ನೇ ತಾರೀಕು ಒಳಗಾಗಿ ಈ ಸಂಬಳವನ್ನು ನೇರವಾಗಿ ಖಾತೆಗಳಿಗೆ ಜಮಾ ಮಾಡುವಂಥ ಕೆಲಸವನ್ನು ಮಾಡಬೇಕು. ಸಾಮಾಜಿಕ ಭದ್ರತಾ ಸೌಲಭ್ಯಗಳಾದ ESI PF, ವೈದ್ಯಕೀಯ ವಿಮೆ, ಹೆರಿಗೆ ರಜೆ, ನಿವೃತ್ತಿ ಸೌಲಭ್ಯ ಕಡ್ಡಾಯವಾಗಿ ಒದಗಿಸಬೇಕು. ಮೀಸಲಾತಿ ಹಾಗೂ ಆದ್ಯತೆ, ಭವಿಷ್ಯದ ಸರ್ಕಾರಿ ನೇಮಕಾತಿಗೆ ಸೇವಾನುಭವ ಸರ್ವಿಸನ್ನು ಪರಿಗಣಿಸಿ ಕೃಪಾಂಕವನ್ನು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ವಯೋಮಿತಿಯನ್ನು ಇಳಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಖಾಸಗಿ ಏಜೆನ್ಸಿಗಳನ್ನು ರದ್ದುಗೊಳಿಸಬೇಕು. ಖಾಸಗಿ ಹೊರಗುತ್ತಿಗೆ ಏಜೆನ್ಸಿಗಳ ಹಾವಳಿ ತಪ್ಪಿಸಲು ಸರ್ಕಾರ ಅದನ್ನು ಖಾಸಗಿ ಹೊರಗುತ್ತಿಗೆ ನಿಷೇಧ ಜಾರಿಗೆ ತರಲು ನಿರ್ಧಾರ ಮಾಡಿದೆ. ಬೀದರ್ ಜಿಲ್ಲಾ ಸೊಸೈಟಿ ಮಾದರಿಯಲ್ಲಿ ಸರ್ಕಾರಿ ನಿಯಂತ್ರಿತ ಸೊಸೈಟಿಗಳನ್ನು ಸಿದ್ಧ ಮಾಡಿಕೊಂಡು ಅದನ್ನು ಬಿಲ್ಲನ್ನು ಮಾಡುತ್ತೆ. 12 ತಿಂಗಳ ಅವಧಿಯಲ್ಲಿ ಸುಮಾರು 160 ದಿನಗಳಿಗಿಂತ ಹೆಚ್ಚು ನಿರಂತರವಾಗಿ ಕೆಲಸ ಮಾಡಿದ ಸರ್ಕಾರಿ ನೌಕರರಿಗೆ ಉದ್ಯೋಗ ಭದ್ರತೆ ಹಾಗೂ ಸ್ಥಿರತೆ ಕೊಡುವಂಥ ಕಾಯ್ದೆ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸ್ತಾ ಇದೆ. ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ, PF, ESIಗಳನ್ನು ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಏಜೆನ್ಸಿಗಳು. ಹಾಗಾಗಿ ಅದನ್ನು ಡಿಜಿಟಲ್ ಪೋರ್ಟಲ್ ವ್ಯವಸ್ಥೆಗಳ ಮೂಲಕ ಅದನ್ನು ಜಾರಿ ಮಾಡಬೇಕು.
ಪೌರ ಕಾರ್ಮಿಕರು ಹಾಗೂ ನಿರ್ದಿಷ್ಟ ಇಲಾಖೆಯ ಗುತ್ತಿಗೆ ಕಾರ್ಮಿಕರನ್ನು ಹೊರಗಿಟ್ಟು ನೇರವಾಗಿ ನೌಕರರ ಬ್ಯಾಂಕ್ ಖಾತೆಗಳಿಗೆ ಸಂಬಳ ಜಮಾ ಆಗುವಂತೆ ಮಾಡಬೇಕು. ಮಹಿಳಾ ನೌಕರರಿಗೆ ವೇತನ ಸಹಿತ ಹೆರಿಗೆ ರಜೆ ಹಾಗೂ ಇತರೆ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ನೇರವಾಗಿ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.